ಹಲೋ, ಸೀರಿಯಸ್ ಆಗ ಸೀರಿಯಸ್ ಆಗಿ ನೀನ್ ಇಲ್ಲ ಅಂದ್ರೆ ನಾನು ಸೆಕ್ಸ್ ವರ್ಕ್ ಹೋಗಿ ಸೇರ್ಕೊಂಡ್ಬಿಡ್ತೀನಿ. ನಿನ್ ನಿಮ್ ಬಿಟ್ರೆ ಮಿಸ್ಸಸ್ಸೇ ನಮ್ಮ ಮಿಸ್ಸಸ್ ಯಾ ನಿನ್ ಬಿಟ್ರೆ ನನ್ಗೆ ಯಾವ ಪ್ರಪಂಚ ಇಲ್ಲ. ಇಲ್ಲ ನೀನ್ ಬೇಕು, ಇಲ್ಲ ಅಂದ್ರೆ ನನ್ ಲೈಫ್ ಹಾಳಾಗೋಗೈತೆ, ನಾನು ಸೆಕ್ಸ್ ವರ್ಕ್ ಸೇರ್ಕೊಂಡ್ಬಿಡ್ತೀನಿ ಅಂದ್ಲು ಸರ್. ಹ್ಮ್ ಈಗ ನಾನು ಅಕ್ಕ ತಂಗಿರ್ ಮಧ್ಯೆ ಬೆಳ್ದಿರೋನಲ್ಲ, ನನಗೂ ಅಯ್ಯೋ ಅನ್ಸ್ಬಿಟ್ಟು ನಾನೇನ್ ಮಾಡ್ದೆ, ಆಯ್ತು ನಾನು ಊರ್ಗ್ ಹೋಗಲ್ಲ, ಬಂದ್ಬಿಡು ಇಲ್ಲೇ ಇದ್ದೋಗೋಣ ಅಂದೆ. ಮತ್ತೆ ಅಲ್ಲಿ ಜಕ್ಕೂರಲ್ಲಿ ಇದ್ದಿದ್ ಮನೆ ಖಾಲಿ ಮಾಡ್ಕೊಂಡೋಗಿ ಒಂದ್ ವಾರ ಟೈಮ್ ತಗೊಂಡು ಹೋದ್ವಿ ಸರ್. ಹ್ಮ್ ರಾಜ್ಕುಮಾರ್ ಮನೆಗೆ ಶಿಫ್ಟ್ ಆದ್ವಿ. ಹ್ಮ್ ಒಂದು ಚಿಕ್ಕ ಗ್ಯಾಸು, ಚಿಕ್ಕ ಪುಟ್ಟ ಐಟಮು. ನನ್ನ ಬಟ್ಟೆ ಯಾವ್ದು ಇಲ್ಲ ಸರ್. ಬಟ್ಟೆ ಇಲ್ದ್ರೆ ನಾನೊಂದು ಮಾಮೂಲಿ ಬಟ್ಟೆಯಲ್ಲಿ ಹೋಗಿರೋದು. ಹ್ಮ್ ಅಂದ್ರೆ ನಮ್ಮೂರವ್ರು ಬಂದು ಎಲ್ಲ ಆಯ್ತು ಹೋಗು ನಾನ್ ಮಾತಾಡೋಣ ಅಂದಿದ್ದಕ್ಕೆ ಹ್ಮ್ ನನ್ ಬರ್ತ್ಡೇ 2021 ಜೂನ್ 9ನೇ ತಾರೀಕು ನೈಟ್, ನಾಳೆ ಬೆಳಿಗ್ಗೆ 10. ಅವಾಗ ಬಂದು ಅವರೇ ಬಂದು ನಮ್ಮೂರಿಗೆ ನಾನು ಬರಕ್ ಆಗಲ್ಲ, ಬಸ್ ಯಾವ್ದಿಲ್ಲ ಅಂದಿದ್ದಕ್ಕೆ ಅವರೇ ಬಂದು ಕರ್ಕೊಂಡು ಹೋದ್ರು. ನಾನು ಹ್ಮ್ ಬೇರೆ ಯಾರ ಫ್ರೆಂಡ್ 2 ವೀಲರ್ ತಗೊಂಡ್ಬಂದು ಕರ್ಕೊಂಡು ಹೋದ್ರು. ನಾನು ಅವಾಗ್ಲೂ ಹೇಳ್ದೆ ಸರ್, ನಾನು ಇವಾಗ ಬರ್ತಾ ಇದ್ದೀನಿ, ನಾಳೆ ದಿವ್ಸ ನನ್ಗೇನಾದ್ರು ನಿನ್ ಮೋಸ ಮಾಡಿ ಹೊರಟೋದ್ರೆ ನನ್ನ ಲೈಫ್ ಅಲ್ಲಲ್ಲ ಕಲ್ಲಲ್ಲ ಆಗುತ್ತೆ. ಇವಾಗ ಹೆಂಗು ಎಂಗೇಜ್ಮೆಂಟ್ ಆಗ್ತಾ ಇತ್ತು, ಎಂಗೇಜ್ಮೆಂಟ್ ಆಗ್ಬೇಕಾಗಿದ್ದು ಹುಡುಗಿ ನಮ್ಮ ಮಾವನ್ಗೆ ನನ್ನ ಹತ್ರ ನಂಬರ್ ಇಸ್ಕೊಂಡು ನಿಮ್ಮ ಮಾವನ್ಗೆ ಹೇಳ್ತೀನಿ, ಹುಡ್ಗಿನ್ ಕೊಡಕ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ ಫೋಟೋಸ್ ಎಲ್ಲ ಕಳ್ಸ್ಬಿಟ್ಟು, ನಾನು ನಿಮ್ ಮಗಳ ತರನೇ ಈ ತರ ಆಗಿದ್ರೆ ಹಿಂಗೆ, ನೀನ್ ಕೊಡ್ಬೇಡಿ ಅಂದಿದ್ದು ಅಲ್ಲಿ ಕ್ಯಾನ್ಸಲ್ ಆಗೋಯ್ತು. ಹ್ಮ್ ನಮ್ಮಣ್ಣ ಅದೋದ್ರೆ ಹೋಗ್ಲಿ, ನಾನ್ ಬೇರೆದ್ ನೋಡ್ತೀನಿ ಅಂದ್ರು. ಹ್ಮ್ ನಮ್ಮಣ್ಣ ಎಲ್ಲ ನನ್ ಕಾಲೆಲ್ಲ ಹಿಡ್ಕೊಂಡ್ ಕೇಳ್ಕೊಂಡ್ರು. ಹ್ಮ್ ನಾನು ಒಂದ್ ಹುಡ್ಗಿ ಹಿಂಗ ಆಗೋತಾಳಲ್ಲ ಅಂತ ಹೊರಟೋದೆ. ಆಮೇಲೆ ಮನೆ ನೋಡಿ ಈ ತರ ಸೆಕ್ಸ್ ವರ್ಕ್ ಸೇರ್ಕೊಂಡ್ಬಿಡ್ತೀನಿ ಹಂಗೆ ಹಿಂಗೆ ಅಂದ್ರಲ್ಲ ಸರ್. ಆಗ ನನ್ನ ಕರ್ಕೊಂಡ್ ಹೋದಾಗ ನಮ್ಮ ಮನೆಯವರು ಎಲ್ಲ, ನಮ್ಮ ಅಮ್ಮ ಎಲ್ಲ ಫೋನ್ ಮಾಡಿ ಕೆಟ್ಟದಾಗೆಲ್ಲ ಬೈದ್ರಂತೆ. ನನಗೂ ಹರ್ಟ್ ಆಯ್ತು. ಸರಿ ಆಯ್ತು ಅಂತೇಳಿ ಇಬ್ರುನು ರಾಜ್ಕುಮಾರ್ ಮನೆಗೆ ಶಿಫ್ಟ್ ಆದ್ವಿ. ಆಗ ನನ್ನ ಹತ್ರ ಫೋನು ಗೀನು ಏನಿಲ್ಲ ಸರ್. ಆಧಾರ್ ಕಾರ್ಡ್, ಸಿಮ್, ಮೊಬೈಲ್ ಏನಿರ್ಲಿಲ್ಲ. ಹ್ಮ್ ಆಗ ಅವರೇ ಟ್ರಸ್ಟ್ ಬರುತ್ತಲ್ಲ ಸರ್, ಇದು ಬರುತ್ತಲ್ಲ ಸರ್, ಟ್ರಸ್ಟ್ ಕಲೆಕ್ಷನ್ ಎಲ್ಲ ಮಾಡ್ತಾರಲ್ಲ ಹ್ಮ್ ಹ್ಮ್ ಸಿಗ್ನಲ್ಸ್ ಅಲ್ಲೆಲ್ಲ, ಹ್ಮ್ ಹ್ಮ್ ಸಿಗ್ನಲ್ಸ್ ಅಂಗಡಿಯಲ್ಲ. ಆ ಕೆಲಸ ಅವ್ರಿಗೆ ಫಸ್ಟ್ ಇಂದ ಅದೇ ಕೆಲಸ ಮಾಡ್ತಿದ್ದು. ಆ ಕೆಲಸ ಮಾಡಿ ಅವ್ರಿಗೆ ಅಭ್ಯಾಸ ಇತ್ತು. ಹ್ಮ್ ಜಕ್ಕೂರ್ ಹತ್ರ ಅದು ಇದು ಮಾಡ್ಕೊಂಬಂದು ನನ್ಗೂ ಸ್ವಲ್ಪ ಬಟ್ಟೆ ತಗೊಟ್ರು. ಮನೆಗ್ ಸ್ವಲ್ಪ ಬಾಡಿಗೆ ಕಟ್ಟೋ ತರ ಎಲ್ಲ ಆದ್ರು ಸರ್. ಒಂದು ಯಾರನ್ನ 2 ವೀಲರ್ ಕೇಳಿದಕ್ಕೆ 2 ವೀಲರ್ ಅಲ್ಲಿ ಕೊಡಲ್ಲ ಅಂದ್ಬಿಟ್ಟಿದನು. ಅದಕ್ಕೂ ಇವರೇ ಅದೇ ದುಡ್ಡು ಸಂಪಾದನೆ ಮಾಡಿ ಒಂದ್ 7ರಿಂದ 8 ತಿಂಗಳು ನನ್ನ ಚೆನ್ನಾಗ್ ಸಾಕೊಂಡ್ರು ಸರ್. ಹ್ಮ್ ನನ್ ಬಟ್ಟೆಗೆ, ತಿನ್ನೋದಕ್ಕೆ, ಮನೆ ಬಾಡಿಗೆ ಕಟ್ಟಕ್ಕೆ ಆ 2 ವೀಲರ್ ಎಲ್ಲ ಚೆನ್ನಾಗ್ ಸಾಕೊಂಡ್ರು ಸರ್. ನಾನು ಸುಳ್ಳು ಹೇಳ್ಬಾರ್ದು. ಹ್ಮ್ ನಾನು ರಥದ ಮೇಲೆ ಕೂತಿದ್ದೀನಿ, ನಾನು ಸುಳ್ಳು ಹೇಳಲ್ಲ ಸರ್ ಅದನ್ನು. ಹ್ಮ್ ಚೆನ್ನಾಗ್ ನೋಡ್ಕೊಂಡ್ರು 8 ತಿಂಗಳು. ಹ್ಮ್ ಆಮೇಲೆ ನಮ್ಮ ಮನೆಯವರು ಒಂದಾದ್ರು. ನಮ್ಮ ಮನೆಯಾಗೆ ನಾನು ಹೋಗಿ ಬರ್ತಿದ್ದೆ. ಹ್ಮ್ ಬಟ್ ನಮ್ಮ ಮಿಸ್ಸಸ್ ಸೇರಿಸ್ತಾ ಇಲ್ಲ ನಮ್ಮಣ್ಣ. ಬರ್ಬಾರ್ದು ಅಂದ್ರೆ ಬರ್ಬಾರ್ದು. ಒಂದ್ 2 ಸರಿ ಕರ್ಕೊಂಡ್ ಹೋದೆ, ಆದ್ರೂ ನಮ್ಮಣ್ಣ ಬರ್ಬಾರ್ದು, ಇಲ್ಲ ನಾನು ಹೊರ್ಟೋಗ್ತೀನಿ ಹಂಗೆ ಹಿಂಗೆ ಅಂತ ಇದ್ರೆ. ನಾನು ಅದಕ್ಕೆ ಅವ್ರು ನಮ್ಮ ಮಿಸ್ಸಸ್ ಕರ್ಕೊಂಡ್ ಹೋದ್ರೆ ಅವ್ರಿಬ್ರಿಗೂ ಕ್ಲಾಶ್ ಆಗುತ್ತೆ, ಅಲ್ಲಿಗೆ ನಮ್ಮ ಅಣ್ಣನ್ಗೂ ಹರ್ಟ್ ಆಗುತ್ತೆ, ನಾನ್ ಮಾಡಿರೋ ತಪ್ಪು ಕೆಲ್ಸಕ್ಕೆ ಇವ್ರಿಗೂ ಹರ್ಟ್ ಆಗುತ್ತೆ ಅಂತೇಳಿ ನಾನೇ ಊರ್ಗ್ ಹೋಗೋದೇ ಬಿಟ್ಬಿಟ್ಟೆ ಸರ್. ಹ್ಮ್ 6 ತಿಂಗಳು ಇಲ್ಲ, ವರ್ಷಕ್ಕೆ ಒಂದೇ ಸರಿ ಹಬ್ಬಕ್ಕೆ ಹೋಗ್ತಿದ್ದೆ, ಹ್ಮ್ ಬರ್ತಿದ್ದೆ ಸರ್. ಹ್ಮ್ ಹಂಗಾಯ್ತು. ಮತ್ತೆ ನಾನೇನ್ ಮಾಡಿದೆ, ನಾನು ನನ್ನ ತಮ್ಮ ಇದ್ಕೊಂಡು ಕ್ಯಾಬ್ ಆದ್ರೆ ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀರಾ ಅಂತೇಳಿ HL ಕೆಲ್ಸಕ್ಕೆ ಸೇರ್ಕೊಳಕ್ ಯಾರಿಗೋ ದುಡ್ಡು ಕೊಟ್ಟಿದೆ ಸರ್. ಅದು ಕೆಲ್ಸ ಆಗಿಲ್ಲ ಅಂತೇಳಿ ಅಲ್ಲಿಂದ ಕೇರ್ಪುರಂ ಶಿಫ್ಟ್ ಆದ್ವಿ ಸರ್ 2022ರಲ್ಲಿ. ಹ್ಮ್ ಅಲ್ಲಿವರೆಗೂ ಚೆನ್ನಾಗಿದ್ವಿ ಸರ್. ಅಲ್ಲಿವರೆಗೂ ಒಂದೇ ಫೋನ್ ಯೂಸ್ ಮಾಡ್ತಿದ್ವಿ, ಹ್ಮ್ ಇಬ್ರು ಜೊತೆಲಿ ಇರ್ತಿದ್ವಿ. ಅಲ್ಲಿಂದ ನಾನು ಕೇರ್ಪುರಂ ಶಿಫ್ಟ್ ಆದ್ಮೇಲೆ ಕಾರ್ ಓಡ್ಸಕ್ ಹೋದೆ ಸರ್. ನಂದೇ ಸ್ವಂತ ಕಾರ್ ಇದ್ವಲ್ಲ, ಹ್ಮ್ ಕಾರ್ ಓಡ್ಸಕ್ ಹೋಗ್ತಿದ್ದೆ. ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ತಾ ಇದ್ದೆ. ಸ್ವಲ್ಪ ದಿವಸ ರಾಜ್ಕುಮಾರ್ ಸಮಾಧಿ ಮನೇಲಿ. ಅಲ್ಲಿಂದ ಕೇರ್ಪುರಂ ಶಿಫ್ಟ್ ಆದ್ಮೇಲೆ ಚೆನ್ನಾಗಿದ್ವಿ. ರಾಜ್ಕುಮಾರ್ ಸಮಾಧಿ ಮನೇಲಿ ಏನು ಇರ್ಲಿಲ್ಲ ಸರ್, ಪಾತ್ರೆ ಸಾಮಾನು, ಚಿಕ್ಕ ಸ್ಟವ್ ಅದು ಇದಿತ್ತು. ಹ್ಮ್ ಕೇರ್ಪುರಂ ಶಿಫ್ಟ್ ಆದ್ಮೇಲೆ ನಮ್ಮ ಅಕ್ಕವ್ರ ಮನೆಯಲ್ಲಿ ಸಿಲಿಂಡರ್ ತಗೊಂಡು, ದೊಡ್ಡದು ಒಂದು ಗ್ಯಾಸ್ ಸ್ಟವ್ ತಗೊಂಡು, ಇದು ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹ್ಮ್ ಮತ್ತೆ ಎಲ್ಲಾ ತಗೊಂಡ್ಬಂದೆ ಸರ್. ವಾಕ್ಯೂಮ್ ಕ್ಲೀನರ್, ಸೋಫಾ ಸೆಟ್, ಮಂಚ ಎಲ್ಲ ತಗೊಂಡಿ ಸರ್. ಹ್ಮ್ ಎಲ್ಲ EMI ತಗೊಂಡಿದ್ದು. ಸೋಫಾ ಸೆಟ್, ಮಂಚ ಬಂದು ನಮ್ಮ ಮಿಸ್ಸಸ್ ತಗೊಂಡಿದ್ದು ಸರ್. ಹ್ಮ್ ಈ ವಾಷಿಂಗ್ ಮಿಷಿನ್ ನಾನ್ ತಗೊಟ್ಟಿದ್ದೆ, ನಾನೇ EMI ಹಾಕ್ಸ್ಕೊಂಡು. ಏನಂದ್ರೆ ಅವ್ರ ಹೆಸರಲ್ಲೇ ಹಾಕ್ಸ್ಕೊಂಡಿದ್ದು. ಹ್ಮ್ ನಂದು ಸಿವಿಲ್ ಇಲ್ಲ ಅಂದ್ಬಿಟ್ಟು ಅವ್ರ ಹೆಸರಲ್ಲೇ ಹಾಕ್ಸ್ಕೊಂಡೆ. ಫ್ರಿಡ್ಜ್, ವಾಟರ್ ಪ್ಯೂರಿಫೈ ಬಂದು ಅವರೇ ಡೌನ್ ಪೇಮೆಂಟ್ ಮಾಡಿದ್ದು 10,000. ಇನ್ನೆಲ್ಲ EMI ನಾನೇ ಕಟ್ತಿದ್ದೆ ಸರ್. 2 ವೀಲರ್ ಸ್ವಲ್ಪ ಒಂದು 6-7 EMI ಇತ್ತು, ನಾನೇ ಕಟ್ತಿದ್ದೆ ಸರ್. ಇವ್ರು ಅದೇ ಟ್ರಸ್ಟ್ ಕೆಲ್ಸಕ್ಕೆ ಹೋಗ್ತಾ ಇದ್ರು, 1,000 ಹಂಗ್ ಸಂಪಾದನೆ ಮಾಡ್ಕೊಂಡ್ ಬರ್ತಿದ್ರು. ಆ ಟ್ರಸ್ಟ್ ಸ್ವಲ್ಪ ಕೊಡ್ತಿದ್ರು, ಇವರು ಖರ್ಚಿಗೆ ಇಟ್ಕೊಂತ ಇದ್ರು ಸರ್. ಹ್ಮ್ ನಾನೇನ್ ದುಡ್ಡು ಕೇಳ್ತಿರ್ಲಿಲ್ಲ. ಒಂದ್ ಫೋನ್ ಇಸ್ಕೊಟ್ಟಿದ್ದೆ ಸರ್. ನನ್ನ ಹತ್ರ ಒಂದ್ ಫೋನ್ ಇತ್ತು, ನನ್ನ ತಮ್ಮ ಒಂದು ಗಿಫ್ಟ್ ಕೊಟ್ಟಿದ್ದ. ನನ್ನ ಹತ್ರ ಒಂದ್ ಫೋನ್ ಇತ್ತು, ಅವ್ರ ಹತ್ರ ಫೋನ್. ಆಲ್ರೆಡಿ ಆಗ ನಮ್ಗೆ ಮದುವೆ ಆಗಿ ಒಂದ್ 2 ವರ್ಷನೇನೋ ಆಗಿತ್ತು ಸರ್. ಹ್ಮ್ 2 ವರ್ಷ ಆಗಿತ್ತು. ನಾನು ಇಲ್ಲೇ ಗೂಗಲ್ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಓಡಿಸ್ತಾ ಇದ್ದಿದ್ದು ಹ್ಮ್ ಕ್ಯಾಬ್. ಆಮೇಲೆ ಅಲ್ಲೇ ಒಂದು
2023ವರೆಗೂ ಅಲ್ಲಿದ್ವಿ. ಆ ಮನೆಯವ್ರ ಹತ್ರ ಏನೋ ಕಿರಿಕ್ ಆಯ್ತು ಏನೋ ಗೊತ್ತಿಲ್ಲ ಸರ್. ನಮ್ಮ ಮಿಸಸ್ ತಾಳಿ ನಾನು ಅಷ್ಟು ವರ್ಷ ಆದ್ರೂ ನಂಗೆ ತಾಳಿ ತಂದಾಕಕ್ಕೆ ದುಡ್ಡೇ ಅರೇಂಜ್ ಆಗಿಲ್ಲ ಸರ್. ಹ್ಮ್ ನನ್ನ ತಮ್ಮನ ಇನ್ನೊಬ್ಬ ದೊಡ್ಡ ತಮ್ಮ ಇದ್ದಾನೆ, ಅಂದ್ರೆ ರಿಲೇಟಿವ್ಸ್, ಅವ್ರ ಮದುವೆ ಫಿಕ್ಸ್ ಆಯ್ತು. ನಾನು ನರಸಾಪುರದಲ್ಲಿ ತಾಳಿ ಸರ್ 17,000 ಕೊಟ್ಟು ಫೈನಾನ್ಸ್ ತಗೊಂಡು ಈ ವಾರ ಕಟ್ಟೋದು ತಾಳಿ ಅಂತ ಕೊಟ್ಟೆ ಸರ್. ತಾಳಿ ತಂದು ಕೊಟ್ಟೆ, ಅವರೊಂದು ಚೈನ್ ಡೂಪ್ಲಿಕೇಟ್ ಚೈನ್ ಹಾಕೊಂಡಿದ್ರು ಸರ್. ಹ್ಮ್ ನನಗೊಂದು ಉಂಗುರ ಕೊಡ್ಸಿದ್ರು ಅವರೇ, ಅವ್ರ ದುಡ್ಡಲ್ಲಿ. ಹ್ಮ್ ಸರಿ ಆಯ್ತು ಅಂತೇಳಿ ನಮ್ಮ ಮನೆಗೆ ಅವಾಗ ರೇರ್ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಸರ್. 2000 ಮದುವೆ ಆದ್ಮೇಲೆ ತಾಳಿ ತಂದು ಕೊಟ್ಮೇಲೆ ಅವ್ರ ಕತ್ತಲ್ಲಿ ಒಂದು ಮಾಂಗಲ್ಯ ಚೈನ್ ಬಂತು ಸರ್. ನಾನ್ ಕೇಳ್ದೆ ಈ ಡೂಪ್ಲಿಕೇಟ್ಗೂ ಇದಕ್ಕೇನು ಒರಿಜಿನಲ್ ಇದ್ದಂಗ ಐತೆ ಅಂದ್ರೆ, ಇಲ್ಲ ಇದು ಡೂಪ್ಲಿಕೇಟೇ ಅಂತಿದ್ರು ಸರ್. ಹ್ಮ್ ನಾನು ಕಷ್ಟ ಆಯ್ತು ಇದಕ್ಕೆ, ನೈಟ್ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳ ಅವ್ರನ್ನೇ ಕೇಳಿ ನೈಟ್ ಡ್ಯೂಟಿಗೆ ಹೋದೆ ಸರ್. ಒಂದ್ 2-3 ತಿಂಗಳು ಹೋದೆ. ಹ್ಮ್ ಮತ್ತೆ ಗಾಡಿ ಚೇಂಜ್ ಆಯ್ತು ಅಂತೇಳಿ ಇದ್ದೋದೆ ಸರ್. ಅಲ್ಲಿಂದ ಕೇರ್ಪುರಂ ಅಲ್ಲಿ ಇನ್ನೊಂದ್ ಮನೆ ಚೇಂಜ್ ಮಾಡಿದೆ. ಅಲ್ಲೇನೋ ಕಿರಿಕ್ ಮಾಡ್ಕೊಂಡ್ರು ಅಂತ ಅವ್ರೆ ನಮ್ ಮಿಸ್ಸಸ್. ಅವ್ರ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ನಾನು ನಮ್ಮ ಮನೇಲಿ ಅದೇ ಫಸ್ಟ್ ಒಂದು ಸರಿ ಪರಿಚಯ ಆಗಿದ್ಲು ಅಂತ ಹೇಳಿದ್ನಲ್ಲ ಸರ್, ಮೈಸೂರು ಹುಡುಗಿ. ಮುಸ್ಲಿಂ ಹುಡುಗಿ. ಅಲ್ಲಲ್ಲ, ಇನ್ನೊಂದು ಹುಡುಗಿ ನನ್ನ ಇವ್ರು ಪರಿಚಯ ಮಾಡ್ಕೊಟ್ಲಲ್ಲ, ಆ ಮೈಸೂರು ಹುಡುಗಿ ಅಂತ ಹೇಳಿದ್ನಲ್ಲ. ಈ ತರ ಅಣ್ಣ ಒಂದ್ ಹುಡುಗಿ ಇದಾಳೆ ಅಂತ ಪರಿಚಯ ಮಾಡ್ಕೊಟ್ರಲ್ಲ ಹ್ಮ್ ಸ್ಟಾರ್ಟಿಂಗ್. ಆ ಹುಡುಗಿನೂ ನಮ್ಮ ಮನೆಗೆ ಬಂದು ನಮ್ಮ ಮನೇಲೆ ಇದ್ಲು. ಅದೇನಾಯ್ತೋ ಗೊತ್ತಿಲ್ಲ, ಆ ಹುಡುಗಿ ಸ್ವಲ್ಪ ದಿವ್ಸಕ್ಕೆ ಹೊರಟೋದ್ಲು. ಹ್ಮ್ ಅಲ್ಲಿಂದ ಕೇರ್ಪುರಂ ಅಲ್ಲಿ ಇನ್ನೊಂದ್ ಮನೆ ಶಿಫ್ಟ್ ಆದ್ವಿ. ಹ್ಮ್ ಅಲ್ಲಿಂದ 2023ರಲ್ಲಿ ಸ್ವಲ್ಪ ಚೆನ್ನಾಗಿತ್ತು ಸರ್. ನಾನು ನೈಟ್ ಡ್ಯೂಟಿಗೆಲ್ಲ ಹೋಗ್ತಿದ್ದೆ. ನೈಟ್ ಡ್ಯೂಟಿಗೆ ಹೋಗ್ತಾ ಇರ್ಬೇಕಾದ್ರೆ ಡೈರಿ ಸರ್ಕಲ್ ಇನ್ನೊಂದು ನಂದು ಹಳೆ ಗಾಡಿ ತಗೊಂಡ್ ಹೋಗ್ತಿದ್ದೆ. ನನಗೂ ನನ್ನ ತಮ್ಮನಿಗೆ ಏನೋ ಸ್ವಲ್ಪ ಜಗಳ ಆಯ್ತು ಅಂತೇಳಿ ನಮ್ಮ ಮಿಸ್ಸಸ್ ಅಲ್ಲಿ ಇಲ್ಲಿ ಹೋಗ್ತಿದ್ರು, ಪಬ್ಗೆ ಎಲ್ಲ ಹೋಗ್ತಿದ್ರು. ನನ್ನ ನಂಬಿಕೆ ಸರ್, ಈ ಬೇರೆ ಹುಡುಗನ್ ನೋಡಲ್ಲ ಅನ್ನೋದೆಲ್ಲ ಸರ್. ಆ ಮಾಂಗಲ್ಯ ಚೈನ್ ತಗೊಂಬಂದಿರೋದು ಕೇರ್ಪುರಂ ಅಲ್ಲಿ ಯಾರೋ ರಾಜಕೀಯದವನೋ ಏನೋ ಅಂತೆ ಸರ್, ಅವ್ನು ತಗೊಟ್ರೆ ಸರ್ 1,40,000 ಕೊಟ್ಟು. ಅವನೇನ್ ತಗೊಡ್ತಾನೆ ರಾಜಕೀಯ ವ್ಯಕ್ತಿ? ಸರ್ ನನಗೂ ಗೊತ್ತಿಲ್ಲ ಏನ್ ಅದು ಡೂಪ್ಲಿಕೇಟ್ ಅಂತಿದ್ರು. ಮತ್ತೆ ಅದು ನಾನು ಕೇಳಿದಾಗ ಅದು ಅವ್ನು ತಗೊಟ್ಟಿದ್. ಏನಕ್ಕೆ ಅಂದ್ರೆ ನನ್ನ ಹತ್ರ ಇಲ್ಲ, ಅದಕ್ಕೆ ಕೇಳಿ ಏನಕ್ಕೆ ತಗೊಡ, ಸುಮ್ನೆ ಯಾರು ತಗೊಡ್ತಾರೆ. ಹ್ಮ್ ಇದು OnePlus ಮೊಬೈಲ್ ತಗೊಟ್ಟಿದ್ರಂತೆ. ಹ್ಮ್ ಸರಿ ಆಯ್ತು ಅಂತ ಹೇಳಿದ್ರೆ ನನ್ಗೆ ಇದು ನಿಧಾನಕ್ಕೆ ನನಗೆ ಇದೆಲ್ಲ ಈಗ ಸರ್ ಗೊತ್ತಾಗಿದೆ ಅವ್ರು ಹೊರಟೋದ್ಮೇಲೆ ಹ್ಮ್ ಇದು ಮೊಬೈಲ್ದೆಲ್ಲನು. ಅವಾಗ ಏನ್ ಮಾಡ್ದೆ, ಆಯ್ತು ಅಂತ ಹೇಳಿದೇನು ಕೆಂಗೇರಿ ಕಡೆ ಹೋಗೋಣ, ಇಲ್ಲಿ ಇರೋದ್ ಬೇಡ ಅಂತ. ಈ ರೀಸೆಂಟ್ ಆಗಿ ಇದ್ರಲ್ಲಿ ಅವ್ರ ಫ್ರೆಂಡ್ ಒಬ್ಬ ಇದ್ರು ಸರ್, ಕ್ಲೋಸ್ ಫ್ರೆಂಡ್, ಪ್ರೀತಿ ಅಂತ, ಸಕಲೇಶ್ಪುರದವರು. ಹ್ಮ್ ಆ ಹುಡ್ಗಿ ತೀರ್ಕೊಂಬಿಟ್ಲು ಸೂಸೈಡ್ ಮಾಡ್ಕೊಂಡು. ಆ ಹುಡ್ಗಿ ಹ್ಮ್ ನಮ್ಮ ಮನೆಗ್ ಬಂದು ಹೋಗ್ತಿದ್ಲು. ಸೂಸೈಡ್ ಅಂದ್ರೆ ಅವ್ರ ಲವರ್ ಏನೋ ಸೂಸೈಡ್ ಮಾಡಿ ಸಾಯ್ಸಾಕಿದ್ದು. ಹ್ಮ್ ಆಗಿಂದ ಇವ್ರು ಸ್ವಲ್ಪ ಡಿಪ್ರೆಷನ್ಗೆ ಹೋಗೋ ತರ ಆಗ್ತಿದ್ರು. ವಾರಕ್ಕೆ 1 ಸರಿ 2 ಸರಿ ಸಕಲೇಶ್ಪುರಕ್ಕೆ ಹೋಗ್ತಿದ್ರು. ಸಕಲೇಶ್ಪುರ ಅವ್ರ ಮನೆಗ್ ಹೋಗ್ತಿದ್ರು, ಯಾರು ಇಲ್ಲ ಅಂತ. ಆಯ್ತು ಅಂತೇಳಿ ಇಲ್ಲಿಂದ ಕೆಂಗೇರಿಗೆ ಶಿಫ್ಟ್ ಆದ್ವಿ ಸರ್ ನಾವು. ಹ್ಮ್ 2023 ಎಂಡಲ್ಲಿ ಕೆಂಗೇರಿಗೆ ಶಿಫ್ಟ್ ಆದ್ವಿ ಸರ್. ಹ್ಮ್ ಇದ್ರ ಮಧ್ಯೆ 2022ರಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕಂದ್ರೆ ಸರ್. ಹ್ಮ್ ಏನಕ್ಕೆ ಅಂದ್ರೆ ನಾನು ಹೇಳ್ದೆ ಇನ್ನೂ ಒಂದ್ 2 ದಿವಸ ಹೋಗ್ಲಿ ಅಂದೆ. ಇಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ಅಂದೆ. ಹ್ಮ್ ಆಗ್ಲೇಬೇಕು ಅಂದ್ರೆ ಆಯ್ತು ಅಂತೇಳಿ ನಾನು ಆಗಲ್ಲ ಅಂದಿದ್. ನೀನ್ ಆಗ್ತಿಯಲ್ಲ, ನಾನು ಬೇರೆಯವ್ನ್ ಕರ್ಕೊಂಬಂದ್ ಮದ್ವೆ ಮಾಡ್ಕೊಳ್ಳ ಅಂದ್ರೆ. ಶಬಾಷ್. ಹಾ ನಾನ್ ಇದ್ಕೊಂಡು ಆಯ್ತು ಅಂತ ಹೇಳಿದೀನಿ. ಹೊಸಕೋಟೆಯಲ್ಲಿ ಹೋಗಿ ಫೋಟೋ ಸ್ಟುಡಿಯೋಲಿ ಫೋಟೋ ಇಡಿಸ್ಕೊಂಡು, ನನ್ ಕೋಲಾರಲ್ಲಿ ಯಾರು ಪರಿಚಯ ಇಲ್ಲ. ಅಲ್ಲಿಂದ ಯಾರ್ಯಾರನ್ನು ಕರೆಸಿ, ಫ್ರೆಂಡ್ಸ್ ಕರೆಸಿ ಶೂರಿಟಿಗೆ ಹಾಕ್ಸ್ಕೊಂಡು 2022ರಲ್ಲಿ 8ನೇ ತಿಂಗಳಲ್ಲಿ ಏನೋ ಸರ್ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡೆ. ಹ್ಮ್ ಅದು ನಮ್ಮ ಅಪ್ಪ ಅಮ್ಮ ಎಲ್ಲ ಮನೆಗ್ ಬರ್ತಿದ್ರು ರಾಜ್ಕುಮಾರ್ ಸಮಾಧಿ ಮನೆಯಲ್ಲಿದ್ದಾಗ. ನಾನು ಯಾರಿಗೂ ಗೊತ್ತಾಗ್ದಿದ್ದಂಗೆ ರೀಸೆಟ್ ಆಗಿಟ್ರೆ ಅದನ್ನ ನಮ್ಮ ಅಪ್ಪನ್ಗೆಲ್ಲ ತೋರಿಸಿ ನಮ್ಮ ಮನೇಲೆಲ್ಲ ಗೊತ್ತಾದಂಗಾಗಿ ನಮ್ಮ ಮನೆಯಲ್ಲಿ ಬೈದ್ರು, ಹ್ಮ್ ಏನಕ್ಕೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡೆ ಅಂತ. ಹ್ಮ್ ಸ್ವಲ್ಪ ದಿವಸ ಇರ್ಬೇಕಪ್ಪ, ನೋಡ್ಬೇಕು ಹುಡುಗಿ ಕರೆಕ್ಟ್ ಆಗಿ ಇರ್ತಾಳೆ ಅಂದ್ರೆ ಅಂತ. ಸರಿ ಆಯ್ತು ಅಂತೇಳಿ ಕೆಂಗೇರಿಗೆ ಶಿಫ್ಟ್ ಆದ್ವಿ ಸರ್. ಕೆಂಗೇರಿಗೆ ಶಿಫ್ಟ್ ಆಗಿ ಆ ಹುಡುಗಿ ಯಾವಾಗ ತೀರೋದ್ಲು, ಹ್ಮ್ ಅದಕ್ ಮುಂಚೆನೂ ಇವ್ರಿಗೆ ಎಣ್ಣೆ ಹೊಡೆಯೋ ಅಭ್ಯಾಸ ಇದೆ, ನನಗೆ ಗೊತ್ತಿಲ್ಲ ಸರ್. ಡ್ರಿಂಕ್ಸ್ ಮಾಡೋ ಅಭ್ಯಾಸ. ಹ್ಮ್ ನಾನು ಹಿಂಗ್ ಅನ್ಕೊಂಡಿದ್ದೆ ಸರ್, ಅಂದ್ರೆ ನನ್ಗೆ ಮದ್ವೆ ಆಗೋ ಹುಡ್ಗಿ ಲಕ್ಷಣವಾಗಿ ಸೀರೆ ಉಟ್ಕೊಬೇಕು, ಲಕ್ಷಣವಾಗಿ ಗಂಡ ಬಂದ ತಕ್ಷಣ ಹೂವು ಮುಟ್ಕೊಂಡು ಕ್ಲೀನ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಡೀಸೆಂಟ್ ಆಗಿ ಅಂದ್ರೆ ಟ್ರೆಡಿಷನಲ್ ಆಗಿರ್ಬೇಕು. ಹ್ಮ್ ಅವ್ನು ಇರ್ಲಿಲ್ಲ, ಚಡ್ಡಿ ಹಾಕೊಂತ ಇದ್ಲು, ಪ್ಯಾಂಟ್ ಶರ್ಟ್ ಹಾಕೊಂಡ್. ಸರಿ ಆಯ್ತು, ನಾನು ಇಷ್ಟಪಟ್ಟೆ, ಅವರು ಇಷ್ಟಪಟ್ಟಿದಾರಲ್ಲ, ಆಯ್ತು ಹೋದ್ರೆ ಹೋಗ್ಲಿ ಅಂತ ಹೇಳಿದೀನಿ, ಹೆಂಗಾದ್ರು ಇರ್ಲಿ ಅಂತ ಹೇಳಿದ್ನಿ. ಬಟ್ ನಾನು ಎಣ್ಣೆ ಕುಡಿತಿರ್ಲಿಲ್ಲ, ನನ್ಗೊಂದು ಅಭ್ಯಾಸ ಇಲ್ಲ ಸರ್, ಈಗ್ಲೂ ನನ್ಗೆ ಅಭ್ಯಾಸ ಇಲ್ಲ. ಅವರು ಅದೇ ತರ ಇರ್ಬೇಕು ಅಂತ ಹೇಳಿದೀನಿ. ನಾನೇನ್ ಮಾಡಿದೆ, ಅದೇ ತರ ಇದಾರೆ ಅನ್ಕೊಂಡಿದ್ದೆ. ಒಂದ್ 2-3 ಸರಿ ಫೋನ್ ಕೆಂಗೇರಿಗೆ ಶಿಫ್ಟ್ ಆದ್ಮೇಲೆ ಒಳ್ಳೆ ಎಣ್ಣೆ ಕುಡಿಯೋರ್ ತರ ನಾನು ಡೇ ಅಂಡ್ ನೈಟ್ ಡ್ಯೂಟಿ ಮಾಡ್ತಿದ್ದೆ ಸರ್.
ನಾನು ಅವ್ರನ್ನ ಪರ್ಮಿಷನ್ ಕೇಳ್ಕೊಂಡೆ. ಅವಾಗ ಎಣ್ಣೆ ಕುಡಿಯೋ ತರ ಮಾತಾಡ್ತಿದ್ರು. ನಾನೆಲ್ಲ ತಮಾಷೆ ಮಾಡ್ತಿದ್ದಾಳೆ ಅಂತ ನಾನು ಸೈಲೆಂಟ್ ಆಗಿದೆ. ಮತ್ತೆ ಅವ್ರಿಗೆ ಕೆಂಗೇರಿಗೆ ಶಿಫ್ಟ್ ಆಗಕ್ ಮುಂಚೆ ಒಂದ್ 2-3 ಸರಿ ನಾನು ಇಲ್ಲಿ ಹೊಸಕೋಟೆ ಹತ್ರ MEG ಹಾಸ್ಪಿಟಲ್ ಇದೆ, ಮತ್ತೆ ವೈದೇಹಿ ಇದೆಯಲ್ಲ ಸರ್ ವೈಟ್ ಫೀಲ್ಡ್ ಅಲ್ಲಿ, ಅಲ್ಲೊಂದ್ ಹೌದೌದು. ಎರಡ್ ಸರಿ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್. ನಾರ್ಮಲ್ ಜ್ವರ ಬಂದಿದ್ದಕ್ಕೆ ಹ್ಮ್ ಅಡ್ಮಿಟ್ ಮಾಡ್ಬೇಕು ಅಂದ್ರೆ ಮಾಡಿದ್ದು. ಆಗ ನಾನು ಇರ್ತೀನಿ ಅಂದೆ. ಇರ್ತೀನಿ ಅಂದ್ರೆ ಬೇಡ, ಇಲ್ಲಿ ಹುಡುಗರು ಇರಂಗಿಲ್ಲ, ಹೋಗು, ನೀನು ಇದ್ದೋದ್ರೆ ಸಾಲ ಮಾಡಿ ಯಾರ್ದು ದುಡಿ ನೀನ್ ಹೋಗಿ ಅಂತಿದ್ರು. ಹ್ಮ್ ನಾನ್ ದುಡಿಯಕ್ ಬರ್ತಿದ್ದೆ. ಹ್ಮ್ ಸರಿ ಆಯ್ತು ಅಂತಿಲ್ಲ. ಆಗ ಏನ್ ಮಾಡೋರು, ಫೋನ್ ಮಾಡಿ ನನ್ಗೆ ಬಿರಿಯಾನಿ ತಿನ್ಬೇಕು ಅನಿಸ್ತೈತೆ, ಅಲ್ಲೆಲ್ಲ ಪೇಷಂಟ್ ಎಲ್ಲ ಇರ್ತಾರೆ, ಬಿಡಲ್ಲ ಸುಮ್ನೆ, ಇಲ್ಲ ನೀನು ಪಾರ್ಸಲ್ ಇಸ್ಕೊಂಡು ಮನೇಲಿ ಬಾಕ್ಸ್ ಎತ್ಕೊಂಡು ಬಾಕ್ಸ್ ಅಲ್ಲಿ ಹಾಕೊಂಡ್ ಬಂದ್ಬಿಡು ಅಂತಿದ್ರು. ಹ್ಮ್ ಸರಿ, ಅವ್ರು ಏನ್ ಹೇಳಿದ್ರು ಎಲ್ಲ ನಾನ್ ಮಾಡ್ತಿದ್ದೆ. ಇಲ್ಲಿಂದ ಕೆಂಗೇರಿ ಶಿಫ್ಟ್ ಆಗ್ಬೇಕಂದ್ರು ಸರಿ ಆಯ್ತು, ಕೆಂಗೇರಿಗೆ ಶಿಫ್ಟ್ ಆಗ್ತಾ ಇದ್ದೆ. ಹ್ಮ್ ಸರಿ ಆಯ್ತು ಅಂತೇಳಿ ಅಲ್ಲಿ ಒಂದು ಗ್ಯಾಂಗ್ ಕಟ್ಕೊಂಡ್ರು ಸರ್ ಕೆಂಗೇರಿಗೆ ಹೋದ ತಕ್ಷಣ. ಹ್ಮ್ ಫಸ್ಟೇ ಎಲ್ಲ ಪರಿಚಯ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು 2023ರಲ್ಲಿ ಹ್ಮ್ ನಮ್ಗೆ ಮಕ್ಳಾಗಿರ್ಲಿಲ್ಲ ಸರ್. ಮಕ್ಳ ಅಂದ್ರೆ ಒಂದು 2 ಸರಿ ಅಬಾರ್ಷನ್ ಆಗೋಯ್ತು. ಹ್ಮ್ 2-3 ಸರಿ ಇವರೇ ಮಾಡ್ಕೊಂಡಿದ್ದು ಹ್ಮ್ ಅಬಾರ್ಷನ್. ಒಂದ್ಸರಿ 6 ತಿಂಗಳಾಗಿ ಅಬಾರ್ಷನ್ ಮಾಡ್ಕೊಂಡ್ರು. ಏನಕ್ಕೆ ಅಂದ್ರೆ ಟ್ವಿನ್ಸ್ 5,000 ಬೇಕು ಅಂದ್ರು ಸರ್. ಗೊರಗುಂಟೆಪಾಳ್ಯದಲ್ಲಿ ಪೀಪಲ್ ಟ್ರೀ ಹಾಸ್ಪಿಟಲ್ ಇದೆಯಲ್ಲ, ಹ್ಮ್ ಅಲ್ಲಿ ಅವ್ರ ಅತ್ತೆ ಮಗಳು ಇರೋದು ಅಂತ ಹೇಳ್ಬಿಟ್ಟಿದನು. ಇದು ಹುಟ್ಟೋ ಮಕ್ಳು ಯಾವ್ದು ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ, ಒಂದೇನೋ ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟತೈತೆ ಅಂತೇಳಿ. ಅದನ್ನ ನಾನು ಮೊನ್ನೆ ರೀಸೆಂಟ್ ಆಗಿ ಅವ್ರ ಅತ್ತೆ ಮಗಳನ್ನ ಅವ್ರ ರಿಲೇಷನ್ ಕೇಳಿದಕ್ಕೆ ಆತರ ಏನಿಲ್ಲ ಅಂದ್ರು. ಅಲ್ಲ, ಆ ಅದನ್ನ ತರ ಬರೋದೇ ಇಲ್ವಲ್ಲ, ಅದ್ ಹೆಂಗ್ ಮಾಡ್ಕೊಂಡ್ರು? ಸರ್ ನನ್ಗೆ ಅಷ್ಟೊಂದು ಗೊತ್ತಿಲ್ಲ ಸರ್, ನನ್ಗೆ ಅಷ್ಟೊಂದು ಇದಿಲ್ಲ. ನಾನ್ ಡಿಗ್ರಿ ಮಾಡಿದ್ರೇನು ಅವ್ರಷ್ಟು ಹುಷಾರಿಲ್ಲ. ಈ ತರ ಕೇಳಿದ್ರೆ ನಾನು, ಯಾಕಂದ್ರೆ ನಮ್ಮ ಮಿಸ್ಸಸ್ ಅಲ್ವಾ, ನನಗೆ ಯಾವತ್ತು ಸುಳ್ಳು ಹೇಳಲ್ಲ. ಇಷ್ಟು ಲವ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನೇ ಬೇಕು ಅಂತೇಳಿ ನಿದ್ದೆ ಮಾತ್ರೆ ಕುಡ್ದು ಸಾಯೋ ಲೆವೆಲ್ಗೆ ಹೋಗಿ ನಾನೇ ಬೇಕು ಅಂತ ಬಂದವಳಂದ್ರೆ ನನಗೆ ಮೋಸ ಮಾಡಲ್ಲ ಅಂತ ನನಗೆ ಗೊತ್ತಲ್ವ ಸರ್. ಹ್ಮ್ ಅದಕ್ಕೋಸ್ಕರ ನಾನು ನಂಬುದೆ. ಹಾಗಾಯ್ತು ಏನಂದ್ರೆ ಅಲ್ಲಿ ಹೋಗಿ ಅಬಾರ್ಷನ್ ಮಾಡಿಸ್ಕೊಳಕ್ ಒಂದ್ 80,000 ಆಯ್ತು. ನಾನೊಂದ್ 45,000 ಕೊಟ್ಟೆ, ಇನ್ ಮಿಕ್ಕಿದ್ 30,000 ಅವ್ರ ಅಕೌಂಟ್ ಇದ್ರು. ಹ್ಮ್ ಅವ್ರಿಗೆ ದುಡ್ಡು ಹೌದು ಇದು ಬರ್ತೈತೆ, ನಾನು ಕೇಳ್ತಾ ಇದ್ದೆ. ನಾನು ಕೇಳಿದ್ರೆ ನನ್ನ ಇವ್ರ ಫ್ರೆಂಡ್ಸ್ ಹತ್ರ ಸಾಲ ಇಸ್ಕೊಂಡಿದ್ದೀನಿ. ಹ್ಮ್ ಕೆಂಗೇರಿಗೆ ಶಿಫ್ಟ್ ಆದ್ಮೇಲೆ ಏನಾಯ್ತು ಅಂದ್ರೆ ನಮಗೂ ಸ್ಪರ್ಮ್ ಕೌಂಟ್ ಸ್ವಲ್ಪ ಅಬ್ನಾರ್ಮಲ್ ಆಗಿತ್ತು ಸರ್, ನನಗೂನು ಹ್ಮ್ ಅವ್ರಿಗೂ PC ಹೊಡಿತ್ತು. ಹ್ಮ್ 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 ಏನಾಯ್ತಂದ್ರೆ ಗರ್ಭಗುಡಿ ಸರ್, ಇದ್ರಲ್ಲಿ ಇದೆಯಲ್ಲ ನಾಗರಬಾವಿಯಲ್ಲಿ, ಹ್ಮ್ ಅಲ್ಲೋಗಿ ಚೆಕ್ ಮಾಡ್ಸಿದ್ವಿ ಈ ತರ ಐತಿ ಅಂದ್ರೆ. ನಾನು ಇದ್ಕೊಂಡು JP ನಗರದಲ್ಲಿ 1.5 ಲಕ್ಷಕ್ಕೆ ಟ್ರೀಟ್ಮೆಂಟ್ ಕೊಡೋ ತರ ನಾನು ಮಾತಾಡಿದೆ. ಇಲ್ಲ ನನ್ ಗರ್ಭಗುಡಿನೇ ಬೇಕು ಅಂದ್ರು. ಹ್ಮ್ ಅಷ್ಟ್ರೊಳಗಡೆ ಇದು ಕೆಂಗೇರಿಯಲ್ಲಿ ಡಬಲ್ ಬೆಡ್ರೂಮೇ ಬೇಕು ಅಂದಿದ್ದಕ್ಕೆ ಡಬಲ್ ಬೆಡ್ರೂಮ್ ಮಾಡಿದೆ ಸರ್. 10,000 ಬಾಡಿಗೆ, ಹ್ಮ್ 9.5 ಪ್ಲಸ್ 500 ರೂಪಾಯಿ ವಾಟರ್ ಬಿಲ್ ಹ್ಮ್ ಮಾಡಿದೆ. 2023 ಎಂಡಲ್ಲಿ IVFಗೆ ನಮ್ಮ ಮನೇಲೆ ಕೊಡಲ್ಲ ಅಂದ್ರಿ ಸರ್. ನನ್ನ ತಂಗಿ ಒಂದು 2 ಲಕ್ಷ ಕೊಟ್ರು. ನನ್ ಸ್ವಲ್ಪ ಸಾಲ ಇತ್ತು, ತೀರ್ಸ್ಕೊಂಡೆ. 3 ಲಕ್ಷ ಕೊಟ್ರು, ಸಾಲ ತೀರ್ಸ್ಕೊಂಡೆ. ಇನ್ ಮಿಕ್ಕಿದ್ದು ನಮ್ಮ ಅಣ್ಣನೇ 50,000 ಕೊಟ್ಟ. ಮಿಕ್ಕಿದ್ದು ಗಾಡಿ ಮೇಲೆ ಫೈನಾನ್ಸ್ ಹಾಕ್ಸಿ 3 ಲಕ್ಷ ಕೊಟ್ಟ ಸರ್ ನಮ್ಮ ಅಣ್ಣ. ಹ್ಮ್ ಅವ್ರ ಕ್ರೆಡಿಟ್ ಕಾರ್ಡ್ ಸ್ವಲ್ಪ ಕಟ್ಬೇಕಾಗಿತ್ತು, ನಾನೇ ಎತ್ಕೊಂಡಿದ್ದೆ ಸರ್. ಅಂದ್ರೆ ಅವ್ರ ಟ್ರೀಟ್ಮೆಂಟ್ಗೆ ಎಲ್ಲ ತಗೊಂಡಿದ್ದೆ. ಹ್ಮ್ ಅದನ್ನ ಕಟ್ಟಿಲ್ಲ ಅಂದ್ಬಿಟ್ಟು ಅವ್ರ ಫ್ರೆಂಡ್ಸ್ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಅಗ್ರಿಮೆಂಟ್ ಹಾಕ್ಸ್ಕೊಂಡ್ರು. ನೀನೇನಾದ್ರು EMI ಹಾಕ್ಸ್ಕೊಂಡಿದ್ದೆ ಸರ್, 20,000 6 ತಿಂಗಳು. ಹ್ಮ್ ನೀನೇನ ಕಟ್ಟಿಲ್ಲ ಅಂದ್ರೆ ನಿಮ್ ಮನೆಯವ್ರ ಆಸ್ತಿ ಏನಾದ್ರು ನಾನು ಮುಟ್ಟುಗೋಲು ಹಾಕೊಬಹುದು, ಇಲ್ಲಾಂದ್ರೆ ಕೋರ್ಟ್ಗೆ ಹೋಗಿ ಇದ್ ಮಾಡ್ಕೊಬಹುದು ಅಂತ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡು ಒಂದು ಅಗ್ರಿಮೆಂಟ್ ಹಾಕ್ಸ್ಕೊಂಡ್ರು. ಯಾರು? ಏನಕ್ಕೆ? ನಮ್ಮ ಮಿಸ್ಸಸ್ಸೇ. ನಿಮ್ ಮಿಸ್ಸೆಸ್ಸಾ? ನಮ್ಮ ಮಿಸ್ಸಸ್ಸೇ. ಯಾರ ಕಡೆಯಿಂದ? ಇದು ಹೋಗಿ ನೋಟ್ರಿ ಇದು ಟೈಪ್ ಮಾಡಿಸ್ಕೊಂಡ್ ಬಂದಿದ್ರಿ ಸರ್. ಹ್ಮ್ ಹ್ಮ್ ಟೈಪ್ ಮಾಡಿಸ್ಕೊಂಬಂದು ಅದು ಬೇಕಾದ್ರೆ ಕಳಿಸ್ಕೊಡ್ತೀನಿ. ಟೈಪ್ ಹ್ಮ್ ಮಾಡಿಸ್ಕೊಂಬಂದು ಒಂದು ಲೆಟರ್, ಇದು ಬಾಂಡ್ ಪೇಪರ್ ಅಲ್ಲಿ 500 ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ಹ್ಮ್ ಯಾರೋ ಲಾಯರ್ ಅವ್ರ ಫ್ರೆಂಡ್ ಯಾರೋ ಹೇಳಿದ್ರಂತೆ. ಹ್ಮ್ ಟೈಪ್ ಮಾಡಿಸ್ಕೊಂಬಂದು ಈ ತರ ನೀನ್ ಸೈನ್ ಹಾಕು, ನಾನು ಹೋಗಿ ನೋಟ್ರಿ ಮಾಡಿಸ್ಕೊಂತೀನಿ ಅಂದ್ರು. ಸರಿ ಆಯ್ತು, ನೀನ್ ಹೆಂಗು ನಂಬಲ್ಲ, ನಾನು ನಂಬ್ತೀನಿ ನೋಡು ಅಂತ ಹೇಳಿದ್ರೆ ನಾನು ಸೈನ್ ಮಾಡ್ಕೊಟ್ಬಿಟ್ಟೆ ಸರ್. ಹ್ಮ್ ಸರಿ ಆಯ್ತು ನೋಡಮ್ಮ, ನಿನ್ಗೆ ಹೆಂಗು ನಂಬಿಕೆ ಇಲ್ಲ, ನಾನು ಸೈನ್ ಮಾಡ್ಕೊಡ್ತೀನಿ ಅಂತ. ಅದನ್ನ ಇಟ್ಕೊಂಡು ನಾನು ಒಂದು EMI ಲೇಟಾಗಿ ಕಟ್ಬಿಟ್ರೆ ಸಾಕು, ಹಂಗೆ ಹಿಂಗೆ ಏನೇನು ಅಂತಿದ್ರು. ಪೂರ್ತಿ ಕಟ್ಟಿದೆ ಸರ್. ಪೂರ್ತಿ ಲಾಸ್ಟ್ ಒಂದು EMI ಲೇಟ್ ಆಗಿದ್ದಕ್ಕೆ, ಒಂದು 15 ದಿವಸ ಲೇಟ್ ಆಗಿದ್ದಕ್ಕೆ 12,000 ರೂಪಾಯಿ ಇಂಟ್ರೆಸ್ಟ್ ಹಾಕ್ಕೊಟ್ಟೆ. ಹ್ಮ್ 2024ರಲ್ಲಿ IVF ಸ್ಟಾರ್ಟ್ ಮಾಡಿದೆ ಸರ್. ನಮ್ಮ ಮನೆಯವರೇ ದುಡ್ಡು ಕೊಟ್ಟಿದ್ದು. ಹ್ಮ್ ಅಲ್ಲಿ ಹೇಳಿದ್ದು 2.65ರಲ್ಲಿ ಕಂಪ್ಲೀಟ್ ಮುಗಿತೈತೆ ಅಂದ್ರು. ಅಲ್ಲಿ 2.65 ಆಗೋಯ್ತು. ಹ್ಮ್ ಆದ್ರೂ ಅದು ಮುಗ್ದಿಲ್ಲ, ಇನ್ನೂ 1 ಲಕ್ಷ ಬೇಕಂದ್ರು ಸರ್. ನನ್ನ ಹತ್ರ ದುಡ್ಡು ಇರ್ಲಿಲ್ಲ, ವಿಪರೀತ ಸಾಲ ಆಗೋಯ್ತು. 2 ಗಾಡಿ, ಒಂದ್ ಗಾಡಿ ನಿಂತು ಬಿಡ್ತು, ಇನ್ನೊಂದ್ ಗಾಡಿ ನಾನೇ ಓಡಿಸ್ತಿದ್ದೆ ಸರ್. ಹ್ಮ್ ಆಗ ನಾನು ಕೇಳಿದೆ, ನೀನ್ ಕೆಲ್ಸಕ್ಕಾದ್ರೂ ಹೋಗಮ್ಮ ಸ್ವಲ್ಪ ದಿವಸ, ನಾನಾದ್ರೂ ನನ್ನ ನೈಟ್ ಡ್ಯೂಟಿಗೆ ಹೋಗಲ್ಲ, ಬಂದಿರ್ತೀನಿ, ಒಂದ್ ಸ್ವಲ್ಪ ಸಾಲ ತೀರ್ಸ್ಕೊಳ್ಳೋಣ ಅಂದ್ರೆ, ನಾನ್ ಕೆಲ್ಸಕ್ಕೆ ಹೋಗಿದ್ರೆ ನೀನೇನಕ್ಕೆ, ನಾನು ಹೋಗಿ ಸಪ್ರೇಟ್ ಆಗಿ ಬದುಕ್ಬೋದಲ್ಲ, ಹಂಗೆ ಹಿಂಗೆ ಅಂದ್ರು. ಹ್ಮ್ 2024 ನನ್ ಬರ್ತ್ಡೇ ಬಂತು ಸರ್, ಜೂನ್ ಅಲ್ಲಿ. ಹ್ಮ್
ಆಗ ನಾನು ಮನೆಗೆ ಹೋಗ್ಲಿಲ್ಲ ಸರ್, ನೈಟ್ ಡ್ಯೂಟಿ ಮಾಡ್ತಿದ್ದೆ. ಹ್ಮ್ ನನ್ಗೆ ಫೋನ್ ಮಾಡಿದ್ರು, ಅಲ್ಲೇ ಇರು ಬರ್ತೀನಿ. ನಾನು ಉತ್ತರಹಳ್ಳಿಗೆ ಡ್ರಾಪ್ ಹೋಗಿದ್ದೆ ಸರ್, ನಾನು ಮಾದೇವಪುರದಿಂದ. ಹ್ಮ್ ಅಲ್ಲೇ ಬಂದ್ರು, ಸೆಕ್ಯೂರಿಟಿ ಇದ್ರಿ ಸರ್ ನನ್ನ ಹತ್ರ, ಹ್ಮ್ ನನ್ನ ಜೊತೆಲಿ ಹ್ಮ್ ಎಸ್ಕಾಟು. ಅಲ್ಲೇ ಬಂದಿದ್ದನು, ಒಂದು ಕೇಕ್ ತಂದು ಕಟ್ ಮಾಡ್ಬಿಟ್ಟು ಚಿಕನ್ ಎಲ್ಲ ಮಾಡ್ಕೊಂಡು ಬಾಕ್ಸ್ ಎಲ್ಲ ಹಾಕೊಟ್ರು ಸರ್. ಹಾಗೆ ಹೇಳಿದ್ರು, ಇದೇ ವರ್ಷ ಲಾಸ್ಟು, ನಾನು ನೆಕ್ಸ್ಟ್ ವರ್ಷ ನಿನ್ ಜೊತೆಲಿ ಇರಲ್ಲ ಅಂದ್ರು. ನಾನು ಯಾಕೆ ಹೇಳ್ತಿದ್ದೆ ಅಂದ್ರೆ, ಇಲ್ಲ ಇರಲ್ಲ ಅಂದ್ರೆ. ನಾನೆಲ್ಲ ತಮಾಷೆಗೆ ಹೇಳ್ತಿದ್ದೆ. ನನಗೆ ಅವಾಗ IVF ಮಾಡಿ ಮುಗಿಸಿದ್ಮೇಲೆ ಸಾಲ ಜಾಸ್ತಿ ಆಯ್ತು. ನಮ್ಮಿಬ್ರ ಮಧ್ಯೆ ಜಗಳ ಬರ್ತಾನೆ ಇತ್ತು ಸರ್. ಕೆಂಗೇರಿ ಮನೆಗೆ ಯಾವಾಗ ಶಿಫ್ಟ್ ಆದ್ರೂ ಅವಾಗಿಂದ ಜಗಳ ಬರ್ತಾನೆ ಇತ್ತು. ನಾನು ಸ್ವಲ್ಪ ಕೆಟ್ಟದಾಗೆಲ್ಲ ಬೈತಾ ಇದ್ದೆ, ಹ್ಮ್ ಹೊಡಿತಿರ್ಲಿಲ್ಲ ಸರ್. ಸ್ಟಾರ್ಟಿಂಗ್ ಹೊಡೆದೆ ರಾಜ್ಕುಮಾರ್ ಸಮಾಧಿ ಮನೇಲಿ ಇದ್ದಾಗ. ಹ್ಮ್ ಆಗ ನಮ್ಮ ಅಕ್ಕ ಅವರೆಲ್ಲ ಬೈತಿದ್ರು, ನಿಂಗೂ ಒಂದು ಹೆಣ್ಣು ಮಕ್ಳಿದಾರೆ, ನಾವು ಹೆಣ್ಣು ಮಕ್ಳು ಇರ್ತಾನೆ, ಹಂಗೆಲ್ಲ ಯಾರನ್ನೂ ಹೊಡಿಬಾರ್ದು ಅಂತ. ಆಗ ನಾನು ಬಿಟ್ಟು ಹೊರ್ಟೋಗ್ತೀನಿ ಅಂದೆ ಸರ್. ಸ್ಟಾರ್ಟಿಂಗ್ ರಾಜ್ಕುಮಾರ್ ಸಮಾಧಿ ಮನೇಲಿ ಇದ್ದಾಗ ನಾನು ಹೋಗಿದ್ 4 ತಿಂಗಳು ನನ್ನ ಮನೇಲಿ ಲಾಕ್ ಮಾಡ್ಕೊಂಡು ಕೂಡ ಹಾಕೊಂಡು ಹೋಗ್ತಿದ್ರು ಸರ್. ಹ್ಮ್ ನಾನು ಹೊರಗಡೆ ಎಲ್ಲೂ ನಮ್ಮ ಊರ್ಗ್ ಹೊರ್ಟೋಗ್ಬಿಡ್ತೀನಿ ಅಂತ ಹ್ಮ್ ಕೂಡ ಹಾಕೊಂಡು ಹೋಗ್ತಿದ್ರು. ಏನ್ ಬೇಕೆಲ್ಲ ತಂದಿಟ್ಬಿಟ್ಟು ಹೊರ್ಟೋಗ್ತಾ ಇದ್ರು. ಹ್ಮ್ ನಾನೇ ಅಡ್ಗೆ ಮಾಡ್ಕೊಂಡ್ ತಿಂದೆ. ಸಾಯಂಕಾಲ ಬರ್ತಿದ್ದೆ, ಸಾಯಂಕಾಲ ಇಬ್ರು ಜೊತೆಲಿ ಹೋಗ್ತಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಲಾಕ್ ಮಾಡ್ಕೊಂಡು ಅವ್ರು ಅದೇ ಕಲೆಕ್ಷನ್ ಟ್ರಸ್ಟ್ ಕೆಲ್ಸಕ್ಕೆ ಹೋಗ್ತಾ ಇದ್ರು ನಾನು ಸರ್. ಹ್ಮ್ ಹ್ಮ್ ಆ ಕೆಲ್ಸಕ್ಕೆ ಹೋಗೋರು ಮಾಡೋರು. 4 ತಿಂಗಳಾದ್ಮೇಲೆ ಬಿಟ್ರು, ನಾ ಹೆಂಗೂ ಹೋಗಲ್ಲ ಅಂತ. ಒಂದ್ 6 ತಿಂಗಳಾದ್ಮೇಲೆ ನನ್ ಕೈಲಿ ನೀನ್ ಸಾಕಕ್ಕಾಗಲ್ಲ, ನಿನ್ ಮನೆಗೆ ಹೋಗಂಗಿದ್ರೆ ಹೊರ್ಟೋಗು ಅಂದ್ಲು. ಹ್ಮ್ ನಾನು ಆಯ್ತು, ಅದು ಇದು ಹೆಂಗೆ ಇಷ್ಟು ಮಾನ ಮರ್ಯಾದೆ ಹೋಯ್ತು ಅಂತೇಳಿ ಒಂದೂವರೆ ತಿಂಗಳು ಬಿಟ್ಟು ನಾಗರಬಾವಿಲಿ ನನಗೂ ಅವ್ರಿಗೆ ಜಗಳ ಆಯ್ತು. ಆಯ್ತು ನಾನು ಹೊರ್ಟೋಗ್ತೀನಿ ಅಂತೇಳಿ ನಾನು ಹೊರ್ಟೋದೆ ಸರ್. ಹ್ಮ್ ಅವಾಗ ಹಿಂಗೆ ಸುಮ್ನೆ ಜಗಳ ಆಡ್ಕೊಂಡು ಅವ್ರ ಕಣ್ಣ ಹತ್ರ ಗೇಟ್ ಬಿತ್ತು. ಅದು ಈ ಕಣ್ಣಿನ ಮೇಲೆ ರೆಪ್ಪೆ ಒಳಗಡೆ ಹೊರ್ಟೋಗಿತ್ತು. ಹ್ಮ್ ಅವಾಗ ಏನಾಯ್ತು ಅಂದ್ರೆ ನನ್ಗೆ ಅಳು ಬಂದ್ಬಿಡ್ತು, ಬಾ ಸ್ಟಿಚ್ ಹಾಕ್ಸ್ಕೊಂಬರೋಣ ಅಂದ್ರೆ, ಇಲ್ಲ ನೀನ್ ಭಗವದ್ಗೀತೆ ಐತಿ ಸರ್ ಮನೇಲಿ ಈಗ್ಲೂ ಬೀರುವಲ್ಲಿ, ಭಗವದ್ಗೀತೆ ಮೇಲೆ ಆಣೆ ಮಾಡಿ ಹೇಳು, ಯಾವತ್ತು ನೀನ್ ಬಿಟ್ಟೋಗಲ್ಲ ಅಂತ ಹೇಳು, ಅವತ್ತು ನಾನ್ ಬಂದು ಸ್ಟಿಚ್ ಹಾಕ್ಸ್ಕೊಂತೀನಿ ಅಂದೆ ಸರ್. ಅವತ್ತೇ ಆಣೆ ಮಾಡಿ ನಾನು ಯಾವತ್ತು ಬಿಟ್ಟೋಗಲ್ಲ ಅಂತೇಳಿ ಇದ್ ಮಾಡಿದೆ ಸರ್. ಹ್ಮ್ ಅವತ್ತಿಂದ ನಾನು ಯಾವತ್ತೂ ಜಗಳ ಮಾಡಕ್ ಹೋಗಿಲ್ಲ ಸರ್. ಕೆಂಗೇರಿಗೆ ಹೋದ್ಮೇಲೆ ಅವಾಗ ಜಗಳ ಆಗ್ತಿತ್ತು. 2024ರಲ್ಲಿ ಜೂನಲ್ಲಿ ಹಿಂಗ್ ಹೇಳಿದ್ರಲ್ವಾ, ಹ್ಮ್ ಆಮೇಲೆ ನಮ್ಮ ಮನೆಗೆ ಅವರು ಇವರು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಸರ್, ಜೆಂಟ್ಸು ಲೇಡೀಸ್, ನನ್ನ ಕಡೆಯಿಂದ ಪರಿಚಯ ಆದರು, ಅವ್ರ ಕಡೆಯಿಂದ ಪರಿಚಯ ಆದರು ಬರ್ತಿದ್ರು ಸರ್. ಹ್ಮ್ ಬಂದು ಹೋಗ್ತಿದ್ರು. ನಾನು ಇವಾಗ ಬುಧವಾರ ಒಂದ್ ದಿವಸ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ದೆ, ಮತ್ತೆ ಶುಕ್ರವಾರ ನೈಟ್ ಹೋಗ್ತಾ ಇದ್ದೆ ಸರ್. ಶುಕ್ರವಾರ ನೈಟ್ ಹೋದ್ರೆ ಮನೆಯಲ್ಲಿ ಭಾನುವಾರ ನೈಟು ತರಕಾರಿ, ಚಿಕನ್ ಮಾಡಿದ್ರಿ ಎಲ್ಲ ಅವರೇ ಮಾಡ್ತಿದ್ವಿ, ಚಿಕನ್ ಎಲ್ಲಾನು. ಹ್ಮ್ ತರಕಾರಿ ಎಲ್ಲ ತಂದಿದ್ದು ಹಂಗೆ ಫ್ರಿಜ್ ಅಲ್ಲಿ ಇರ್ತೈತೆ ಸರ್, ಕಸ ಹ್ಮ್ ಎಲ್ಲ ಹಂಗೆ ಇರ್ತೈತೆ. ನಾನು ಹೋಗಿ ಮನೆ ಕ್ಲೀನ್ ಕಸ ತಳ್ಳಿ ಶುಕ್ರವಾರ ನೈಟು ಹ್ಮ್ ಮನೆಯಲ್ಲಿರೋ ತರಕಾರಿ ಗಿರ್ಕಾರಿ ಎಲ್ಲ ಹಂಗೆ ಇಡ್ತಾ ಇದ್ರಿ, ಎಲ್ಲ ಒಣಗೋಗ್ತಾ ಇತ್ತು, ಇಲ್ಲ ಕೊಳ್ತೋಗ್ತಾ ಇದ್ರು. ಅದನ್ನೆಲ್ಲ ಎತ್ತಿ ಡಸ್ಟ್ಬಿನ್ಗೆ ಹಾಕಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಅನ್ನ ಗಿನ್ನ ಇದ್ರೆ ಅಲ್ಲ ಹುಳ ಬಿದ್ದೋಗ್ತೈತ್ತು, ಅದನ್ನೆಲ್ಲ ಎತ್ತಿ ಒಂದ್ ಕವರ್ಗೆ ಹಾಕಿ ಎಲ್ಲ ಕ್ಲೀನ್ ಮಾಡಿ, ಇವ್ರಿಗೆ ಭಾನುವಾರ ದಿವಸನೇ ಮನೆಗ್ ಬೇಕಾಗಿರೋ ಐಟಮ್ಸ್ ಎಲ್ಲಾನು ಅಂದ್ರೆ ತರಕಾರಿ ಎಲ್ಲಾ ತಂದ್ ಹಾಕಿ ಹೋಗ್ತಾ ಇದ್ದೆ ಸರ್. ಯಾವಾಗೋ ತಿಂಗಳಲ್ಲಿ ಒಂದೊಂದ್ ದಿವಸನೇ, ಯಾವಾಗ ರೇರ್ ಒಂದೊಂದ್ಸರಿ ಮಿಸ್ ಆಗ್ಬಿಡ್ತಾ ಇತ್ತು ದುಡ್ಡಿಲ್ಲ ಅಂದಾಗ. ಹ್ಮ್ ಇವ್ರಿಗೆ ತಂದಾಗ ಚಿಕನ್ ಮಟನ್ ತಿಂತಾರಂತಾನೆ ನಾನು ಶನಿವಾರ ಭಾನುವಾರ ಕೂಡ ರ್ಯಾಪಿಡೋ ಓಲಾ ಊಬರ್ ಮಾಡಕ್ ಹೋಗ್ತಿದ್ದೆ ಸರ್. ಹ್ಮ್ ಇಷ್ಟಪಟ್ಬಿಟ್ಟಿದೆ ಸರ್, ಕಷ್ಟಪಟ್ಟು ಇದ್ ಮಾಡಿದೆ ಸರ್. ಆದ್ರೂನು ಅವರು ಅರ್ಥ ಮಾಡ್ಕೊಂಡಿಲ್ಲ. ಅವ್ರೇನ್ ಮಾಡಿದಾರೆ, ಯಾರ ಕಡೆಯಿಂದ ಸಜೆಷನ್ ಆಯ್ತೋ ಏನೋ ಗೊತ್ತಿಲ್ಲ, ಈ ಫ್ರೆಂಡ್ ಆಪ್ ಬರುತ್ತಲ್ಲ ಸರ್, ಫ್ರೆಂಡ್ ಆಪ್, ಡೇಟಿಂಗ್ ಆಪ್. ಫ್ರೆಂಡ್ ಆ್ಯಪಾ? ಹಾ, ಹಾ ಡೇಟಿಂಗ್ ಆಪ್ ಬರುತ್ತಲ್ಲ ಸರ್, ಹ್ಮ್ ಅದ್ರಲ್ಲಿ ಮಾತಾಡ್ಕೊಂತಿದ್ದೆ, ನನಗೆ ಗೊತ್ತಿಲ್ಲ ಸರ್. ಹ್ಮ್ ಇವ್ರ ಹತ್ರ 3 ಸಿಮ್ ಇತ್ತು ಸರ್. ನಾನೇ ಒಂದು ಐಫೋನ್ ಇಸ್ಕೊಟ್ಟೆ ಸರ್, ಸೆಕೆಂಡ್ಸ್ ಅಲ್ಲಿ ಕ್ಯಾಶ್ ಪೇ ಅಲ್ಲಿ. ಅವ್ರ ಹ್ಮ್ 12,000 ದುಡ್ಡು ಕೊಟ್ರು, ಇನ್ ಮಿಕ್ಕಿದ EMI ಹಾಕಿ ಅವ್ರ ಹೆಸರಲ್ಲಿ ನಾನೇ ಕೊಟ್ಟೆ ಸರ್. ಹ್ಮ್ ಇದು ಈ ಮಗುದೆಲ್ಲ ಟ್ರೀಟ್ಮೆಂಟ್ ಕೊಡ್ಸಿದ್ರಲ್ಲ ಸರ್, ಹ್ಮ್ ಆಯ್ತು ಅಂತೇಳಿ ಹೆಂಗೆಂಗೋ ಜಗಳ ಆಡ್ತಿದ್ವಿ, ಚೆನ್ನಾಗಿರ್ತಿದ್ವಿ. ಭಾನುವಾರ ತಂದು ನಾನು ಹಾಕ್ತಾ ಇದ್ದೆ, ಇದ್ದಿದ್ದೆ ಅಂತೇಳಿ 3 ತಿಂಗಳಿಗೆ ಒಂದ್ಸರಿ ಅವ್ರ ಮನೆ ಕ್ಲೀನ್ ಮಾಡ್ತಿದ್ದೆ ಸರ್. ಹ್ಮ್ ಮೂಡ್ ಬಂದಾಗ ಮನೆ ಕ್ಲೀನ್ ಮಾಡ್ತಿದ್ರು. ನನ್ಗೆ ಹೇಳ್ತಿದ್ರು, ನೀನು ಒಬ್ಬಳೇ ಇದ್ದು ನನ್ಗೆ ಹುಚ್ಚ ಹಿಡ್ದು ಬಿಡ್ತೈತೆ, ನೀನು ನೈಟ್ ಹೊತ್ತು ಒಂದೊತ್ತಾದ್ರೂ ಗಂಡ ಹೆಂಡತಿ ಇಬ್ರು ಊಟ ಮಾಡ್ಬೇಕು. ನಾನು ಹೇಳ್ದೆ ಸರ್, ಕೂರ್ಸ್ಕೊಂಡಿಲ್ದೆ ಮಾಡ್ಬೇಕು ಅಂದಾಗ, ನನ್ನ ಸಾಲ ಹಿಂಗೈತಮ್ಮ, ನೀನ್ ಕೇಳೇ ಹೋಗ್ತಿರೋದು, ಕೆಲ್ಸಕ್ಕೆ ಹೋಗು, 20,000 ಸಂಬಳ ಕೊಟ್ಟದಾರ, 10,000 ಮನೆ ಬಾಡಿಗೆ ಕಟ್ಕೊ, ಇನ್ ಮಿಕ್ಕಿದ್ ನಮ್ಮಣ್ಣ ಮನೆ ಲೋನ್ ಹಾಕ್ಸ್ಬಿಟ್ಟಿದೆ ಸರ್, ನಾನು ಹೊರಟೋಗ್ತೀನಿ ಅಂತ. ಹ್ಮ್ ಅದ್ ನಾನು ಕಟ್ಕೊಂತೀನಿ, ಸ್ವಲ್ಪ ದಿವಸ ಒಂದ್ 5-6 ತಿಂಗಳು, ಆಮೇಲೆ ನಾನು ಹೋಗಲ್ಲ, ನಾನು ಇಲ್ಲಿ ಯಾವ್ದನ್ನ ವೈಟ್ ಬೋರ್ಡ್ ಹೊಡ್ಸಕ್ ಹೋಗ್ತೀನಿ, ಜೊತೆಲಿ ಇರೋಣ ಅಂದೆ. ನಾನು ಹೋಗ್ಬೇಕಂದ್ರೆ ನಾನೇನಕ್ಕೆ ಹೋಗ್ಬೇಕು ಅಂತ 1-2 ತಿಂಗಳು ಬಿಟ್ಟು, ಆಯ್ತು ಕೆಲ್ಸಕ್ಕೆ ಹೋಗ್ತೀನಿ, ಬಟ್ ನನ್ಗೆ 25,000 ಸಂಬಳ ಬೇಕು, 8 ಅವರ್ ಡ್ಯೂಟಿ, ನಾನು ಕೂತ್ಕೊಂಡಿದ್ದೆ ಬರ್ಬೇಕು ಅಂದ್ರು ಸರ್. ಹ್ಮ್ ಆತರ ಎಲ್ಲಿ ಕೊಡ್ತಾರೆ ಸರ್, ಅವ್ರು ಫಸ್ಟ್ ಇಯರ್ ಡಿಸ್ಕಂಟಿನ್ಯೂ ಆಗಿರೋದು. ಹ್ಮ್ ಅವ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ಕೊಡ್ತಾರೆ, ನಮ್ಮ ಮನೆಗೆ ಫ್ರೆಂಡ್ಸ್ ಎಲ್ಲ ಬರ್ತಿದ್ರಲ್ಲ ಸರ್, ನಮ್ಮ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಿದ್ರು.